ಐಪಿಎಲ್ ಸೀಸನ್ 18 ಮುಕ್ತಾಯಗೊಂಡಿದೆ. ಆರ್ಸಿಬಿ ಚೊಚ್ಚಲ ಕಪ್ ಗೆದ್ದುಕೊಂಡಿದೆ. ಐಪಿಎಲ್ ಟೂರ್ನಿ ಮುಗಿದು 1 ವಾರ ಆಗ್ತಾ ಬಂತು. ಇದೀಗ ಆಟಗಾರರ ಜೊತೆಗೆ ಟೀಮ್ ಮಾಲೀಕರು ಕೂಡ ಒಂದಲ್ಲ ಒಂದು ವಿಚಾರಕ್ಕೆ ಸುದ್ದಿಯಲ್ಲಿದ್ದಾರೆ. ಫ್ರಾಂಚೈಸಿ ಮಾಲೀಕರು ಒಂದು ಟೂರ್ನಿಯಿಂದ ಬೇಕಾದಷ್ಟು ದುಡ್ಡು ಮಾಡಿಕೊಂಡಿದ್ದಾರೆ. ಇದೀಗ ಐಪಿಎಲ್ ಟೀಮ್ಗಳ ಲೇಡಿ ಓನರ್ಗಳು ಮಾತ್ರ ಎಲ್ಲರಕ್ಕಿಂತ ಹೆಚ್ಚು ಸುದ್ದಿಯಲ್ಲಿದ್ದಾರೆ. ಇದೀಗ ಕ್ರಿಕೆಟ್ ಮಾಲೀಕರ ಮಧ್ಯೆ ಯಾವ ಟೀಮ್ನ ಮಾಲೀಕರು ಬೆಸ್ಟ್, ಯಾರು ಮುಂದಿನ ವರ್ಷ ಕಪ್ ಗೆದ್ರೆ ಒಳ್ಳೆದು ಅನ್ನೋ ಚರ್ಚೆ ನಡೀತಾ ಇದೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತೀನಿ. ನಾನು ಶ್ವೇತಾ. ನೀವು ಸುದ್ದಿ ಅನ್ನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಐಪಿಎಲ್ ಟೂರ್ನಿ ಅಂದಮೇಲೆ ಇಲ್ಲಿ ಆಟಗಾರರ ಜೊತೆಗೆ ತಂಡಗಳ ಮಾಲೀಕರು ಕೂಡ ಸಖತ್ ಹೈಲೈಟ್. ಎಲ್ಲಾ ತಂಡಗಳ ಓನರ್ಗಳು ಟೀಮ್ ಜೊತೆಗೆ ಕಾಣಿಸಿಕೊಂಡ್ರು ಈ ಆರ್ಸಿಬಿಯ ಓನರ್ಗಳು ಕಾಣಿಸಿಕೊಳ್ಳೋದು ತುಂಬಾನೇ ಕಡಿಮೆ. ಆದ್ರೆ ತಂಡದ ಆಟಗಾರರ ಜೊತೆಗೆ ಹೆಚ್ಚು ಕಾಣಿಸಿಕೊಳ್ಳೋದ್ರಲ್ಲಿ ಎಲ್ಎಸ್ಸಿ ತಂಡದ ಮಾಲೀಕ ಸಂಜೀವ್ ಗೋಯಂಕ ಕೂಡ ಒಬ್ರು. ಮೈದಾನದಲ್ಲಿ ಆಟಗಾರರಿಗೆ ಕ್ಲಾಸ್ ತೆಗೆದುಕೊಂಡು ಟ್ರೋಲ್ ಆಗ್ತಿರ್ತಾರೆ. ಗೋಯಂಕ ಅವರನ್ನ ಬಿಟ್ರೆ ಮೈದಾನದಲ್ಲಿ ಹೆಚ್ಚು ಕಾಣಿಸಿಕೊಳ್ಳೋದು ಎಂಐ ತಂಡದ ಮಾಲಕಿ ನೀತಾ ಅಂಬಾನಿ, ಪಂಜಾಬ್ ಕಿಂಗ್ಸ್ ತಂಡದ ಮಾಲಕಿ ಪ್ರೀತಿ ಜಿಂಟಾ ಹಾಗೂ ಎಸ್ಆರ್ಎಚ್ ತಂಡದ ಮಾಲಕಿ ಕಾವ್ಯ ಮಾರನ್. ಇದೀಗ ಈ ಮಾಲಕಿಯರಲ್ಲಿ ಯಾರು ಬೆಸ್ಟ್ ಅನ್ನೋ ಚರ್ಚೆ ಶುರುವಾಗಿದೆ. ಐಪಿಎಲ್ ಅಲ್ಲಿ ಈ ಮೂವರು ಸುಂದರಿಯರು ತಮ್ಮ ತಂಡದ ಮ್ಯಾಚ್ ಇರುವಾಗ ಮೈದಾನದಲ್ಲಿ ಹಾಜರಾಗ್ತಾರೆ. ಇವರು ಗ್ಯಾಲರಿಯಲ್ಲಿ ಕೂತ್ರು ಅಂದ್ರೆ ಕ್ಯಾಮರಾಗಳೆಲ್ಲ ಇವರ ಕಡೆಗೆ ಫೋಕಸ್ ಆಗುತ್ತೆ. ಇವರು ಕೊಡೋ ಒಂದೊಂದು ಎಕ್ಸ್ಪ್ರೆಷನ್ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗುತ್ತೆ. ಈ ಮೂರು ಓನರ್ಗಳ ಬಗ್ಗೆ ಹೇಳಲೇಬೇಕು. ಸನ್ರೈಸರ್ಸ್ ಹೈದರಾಬಾದ್ ತಂಡ ಯಾವುದೇ ಮೈದಾನದಲ್ಲಿ ಆಡಲು ಇಳಿದ್ರೂ ಆಟಗಾರರನ್ನ ಹುರಿದುಂಬಿಸಲು ಮಾಲಕಿ ಕಾವ್ಯ ಮಾರನ್ ಹಾಜರಿರ್ತಾರೆ. ಕಾವ್ಯ ಮೈದಾನದಲ್ಲಿ ಇದ್ದಾರೆಂದ್ರೆ ಎಲ್ಲಾ ಕ್ಯಾಮರಾ ಕಣ್ಣುಗಳು ಅವರ ಮೇಲೆ ಫೋಕಸ್ ಆಗಿರ್ತವೆ. ಪಂದ್ಯ ಗೆಲ್ತಿದೆ, ತಂಡ ಚೆನ್ನಾಗಿ ಆಡ್ತಿದೆ ಅಂದಾಗ ಕಾವ್ಯ ಮಾರನ್ ಅವರು ಖುಷಿಯಿಂದ ಇರ್ತಾರೆ. ಆದ್ರೆ ಸೋಲುವಾಗ ಅವರ ಎಕ್ಸ್ಪ್ರೆಷನ್ ಬೇರೆ ಆಗಿರುತ್ತೆ. ನಿರಾಸೆ, ಸಿಟ್ಟು, ಬೇಜಾರು ಎಲ್ಲಾನು ಇರುತ್ತೆ. ಇದೇ ಕಾರಣಕ್ಕೆ ಕಾವ್ಯ ಮಾರನ್ ಬೇಸರವನ್ನ ಟಿವಿಲಿ ನೋಡೋಕೆ ಆಗಲ್ಲ ಅಂತ ಸೂಪರ್ ಸ್ಟಾರ್ ರಜನಿಕಾಂತ್ ಕೂಡ ಒಮ್ಮೆ ತಮಾಷೆ ಮಾಡಿದ್ರು. ಹೀಗಾಗಿ ಕಳೆದ ವರ್ಷ ಒಳ್ಳೆ ಟೀಮ್ ಕಟ್ಟಿ ಫೈನಲ್ ವರೆಗೂ ಹೈದರಾಬಾದ್ ಲಗ್ಗೆ ಇಟ್ಟಿತ್ತು. ಈ ವರ್ಷ ಎಸ್ಆರ್ಎಚ್ ತಂಡ ಕಂಪ್ಲೀಟ್ ಫೇಲ್ಯೂರ್ ಆಗಿದೆ. ಈ ವರ್ಷದ ಟೂರ್ನಿಯಲ್ಲಿ ಎಸ್ಆರ್ಎಚ್ ಪಾಯಿಂಟ್ಸ್ ಟೇಬಲ್ ನಲ್ಲಿ 6ನೇ ಪ್ಲೇಸ್ಗೆ ತೃಪ್ತಿ ಪಡ್ಕೊಂಡಿದೆ. ಇನ್ನು ಮುಂಬೈ ಇಂಡಿಯನ್ಸ್ ತಂಡದ ಮಾಲಕಿ ನೀತಾ ಅಂಬಾನಿ ಮುಂಬೈ ತಂಡದ ಪ್ರತಿ ಮ್ಯಾಚ್ ವೇಳೆಯೂ ಮೈದಾನಕ್ಕೆ ಬರ್ತಾರೆ. ಸೋತ್ರೆ ಪ್ಲೇಯರ್ಸ್ ಕಡೆ ಗುರಾಯಿಸಿ ನೋಡ್ತಾರೆ. ಬೇಜಾರಿನಲ್ಲಿ ಕೂರೋದೆಲ್ಲ ಕಾಮನ್ ಆಗಿದೆ. ಈಗಾಗಲೇ ಮುಂಬೈ ಇಂಡಿಯನ್ಸ್ 5 ಬಾರಿ ಚಾಂಪಿಯನ್ ಆಗಿದೆ. ಹೀಗಾಗಿ ಮೈದಾನದಲ್ಲಿ ನೀತಾ ಅಂಬಾನಿ ಆಟಿಟ್ಯೂಡ್ ತೋರಿಸ್ತಾರೆ ಅನ್ನೋದು ಕ್ರಿಕೆಟ್ ಫ್ಯಾನ್ಸ್ ವಾದ. ಇನ್ನು ಪಂಜಾಬ್ ಕಿಂಗ್ಸ್ ತಂಡದ ಮಾಲಕಿ ಪ್ರೀತಿ ಜಿಂಟಾ ಎಲ್ಲರಂತರಲ್ಲ, ಫುಲ್ ಡಿಫ್ರೆಂಟ್. ತಂಡ ಸೋಲಲಿ ಗೆಲ್ಲಲಿ ಅವರ ಮುಖದ ಎಕ್ಸ್ಪ್ರೆಷನ್ ಜಾಸ್ತಿ ಚೇಂಜ್ ಆಗಲ್ಲ. ಮುಂಚೆಲ್ಲ ಪಂದ್ಯ ಗೆದ್ದಾಗ ಕುಣಿದು ಕುಪ್ಪಳಿಸುತ್ತಿದ್ದ ಪ್ರೀತಿಗೆ ಈಗೀಗ ಐಪಿಎಲ್ ಅನುಭವ ಜಾಸ್ತಿ ಆಗ್ತಿದ್ದಂತೆ ಸೋಲು ಗೆಲುವು ಎರಡನ್ನ ಸಮಾನವಾಗಿ ಸ್ವೀಕರಿಸ್ತಾರೆ. ಹೌದು, ಪ್ರೀತಿ ಜಿಂಟಾ ನೀತಾ ಅಂಬಾನಿಯಂತೆ ಪದೇ ಪದೇ ಗೆದ್ದು ಉತ್ಸಾಹ ಉಳಿಸಿಕೊಂಡವರಲ್ಲ. ಹೈದರಾಬಾದ್ ತಂಡದ ಕಾವ್ಯ ಮಾರನ್ ತರ ವಿವಿಧ ಭಾವಭಂಗಿಗಳನ್ನ ಪ್ರದರ್ಶಿಸಿ ಸುದ್ದಿಯಾಗಿಲ್ಲ. ಪ್ರೀತಿ ತಂಡವನ್ನ ಅತ್ಯಂತ ಪ್ರೀತಿ ಮತ್ತು ವೃತ್ತಿಪರತೆಯಿಂದ ಮುನ್ನಡೆಸಿಕೊಂಡು ಹೋಗ್ತಿದ್ದಾರೆ. ಇನ್ನು ತಾನು ಸುಂದರ ನಟಿಯಾದ್ರೂ ತೀರಾ ಗ್ಲಾಮರಸ್ ಆಗಿ ಮೈದಾನದಲ್ಲಿ ಕಾಣಿಸಿಕೊಳ್ಳೋದಿಲ್ಲ. ಅಷ್ಟೇ ಅಲ್ಲ, ಆಕೆ ಯಾವುದೇ ವಿವಾದಗಳನ್ನ ಮಾಡಿಕೊಳ್ಳೋದಿಲ್ಲ. ಯಾವುದೇ ಸಂದರ್ಭದಲ್ಲೂ ತಂಡವನ್ನ ಎಂದಿಗೂ ಬಿಟ್ಟು ಕೊಟ್ಟಿಲ್ಲ. ಪ್ರತಿ ವರ್ಷವೂ ಹೊಸ ಹೊಸ ಯೋಜನೆಗಳು ಮತ್ತು ಆಟಗಾರರೊಂದಿಗೆ ಕಣಕ್ಕಿಳಿತಾರೆ. ಇದೀಗ ಪ್ರೀತಿ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಮೆಚ್ಚುಗೆ ವ್ಯಕ್ತವಾಗ್ತಿದೆ. ಸೋಲನ್ನ ಗೆಲುವಾಗಿಸಿಕೊಳ್ಳಲು ಸಹನೆ ತುಂಬಾ ಮುಖ್ಯ. 18 ವರ್ಷ ಪ್ರೀತಿ ತಾಳ್ಮೆಯಿಂದಲೇ ತಂಡವನ್ನ ಮುನ್ನಡೆಸಿಕೊಂಡು ಬರ್ತಿದ್ದಾರೆ. ಹೆಣ್ಣಂದ್ರೆ ಸೌಂದರ್ಯ, ಆಕರ್ಷಣೆ ಎಂದಷ್ಟೇ ಭಾವಿಸುವ ಸಮಾಜಕ್ಕೆ ತನ್ನ ವೃತ್ತಿಪರತೆ ಮಾತ್ರ ಕಾಣುವಂತೆ ನಡೆದುಕೊಂಡಿದ್ದಾರೆ. ಇದೇ ಕಾರಣಕ್ಕೆ ಪ್ರೀತಿ ಜಿಂಟಾ ಒಡೆತನದ ಪಂಜಾಬ್ ಕಿಂಗ್ಸ್ ಯಾವತ್ತೂ ಐಪಿಎಲ್ ನಲ್ಲಿ ಕಪ್ ಗೆಲ್ಲದಿದ್ದು ಅಭಿಮಾನಿಗಳ ಪಡೆಯನ್ನ ಉಳಿಸಿಕೊಳ್ಳೋದ್ರಲ್ಲಿ ಯಶಸ್ವಿಯಾಗಿದೆ. ಈ ಬಾರಿ ಶ್ರೇಯಸ್ ಅಯ್ಯರ್ ನೇತೃತ್ವದಲ್ಲಿ ಟೀಮ್ ಒಳ್ಳೆಯ ಪ್ರದರ್ಶನ ನೀಡಿದ್ದು ರನ್ನರ್ ಅಪ್ ಆಗಿದೆ. ಮುಂದಿನ ವರ್ಷ ಪ್ರೀತಿ ಟೀಮ್ ಕಪ್ ಗೆಲ್ಲಲಿ ಅಂತ ಫ್ಯಾನ್ಸ್ ಹೇಳ್ತಿದ್ದಾರೆ. ಸೊ ಈ ಬಗ್ಗೆ ನಿಮ್ಗೆ ಏನನ್ನಿಸ್ತಿದೆ ಅಂತ ಕಾಮೆಂಟ್ ಮಾಡಿ. ನಮಸ್ಕಾರ.